ನವಂಬರ್ 2 ಇದೇ ತಿಂಗಳು ನವಂಬರ್ 2 ನಾಳೆ ರವಿವಾರ ನಮ್ಮ ಸಿರಗಾಪುರ ಗ್ರಾಮದಲ್ಲಿ ಧರ್ಮರತ್ನ ದಾಸೋಹರತ್ನ ಶಟಸ್ಥಲಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ನಿಮ್ಮ ನಡೆದಾಳ ದೇವರು ಶ್ರೀಗಳ ಅಪ್ಪಾಜಿಗಳರ 63ನೇ ಹುಟ್ಟುಹಬ್ಬದ ಸಕಲ ಎಲ್ಲ ಸಿದ್ಧತೆಗಳು ನಡೀತಾ ಇದ್ದು ಈಗ ಅಕ್ಟೋಬರ್ 29ನೇ ತಾರೀಕು ರಾತ್ರಿ 2-3 ಗಂಟೆಯವರೆಗೆ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. 30ನೇ ತಾರೀಕು ನಮ್ಮ ಹಿರಿಯರು ನಮ್ಮ ಊರಿನವರು ರಾಜಣ್ಣ ಕಾಕೋರು ಮಾಂತಪ್ಪಮ್ಮವರು 4-5 ಮಂದಿ ಎಲ್ಲ 8-10 ಮಂದಿ ಊರವ್ರು ಹಿರಿಯರು ಎಲ್ಲ ಸೇರಿ ಹರ್ಕುಳಕ್ಕೆ ಅಪ್ಪಾಜಿಯವ್ರ ಹತ್ರ 30ನೇ ತಾರೀಕಿಗೆ ಹೋಗಿದ್ದೆವು. ಅಪ್ಪಾಜಿಯವರು ಅಂದರು ಮಳೆ ನಿಂದ್ರಿಸೋದು ನನ್ನ ಕೆಲಸ, ಮುಂದಿನ ತಯಾರಿ ಮಾಡ್ಕೊಂಬಂದು ನಿಮ್ಮ ಕೆಲಸ ಅಂದಾಗ 30ನೇ ತಾರೀಕು ಹಿಡಿದು ಇಲ್ಲಿವರೆಗೆ ಒಂದು ಹನಿ ಕೂಡ ಮಳೆ ಬಂದಿಲ್ಲ ಅಪ್ಪಾಜಿಯವರು ಹೇಳಿದ ಮೇರೆಗೆ. ಅದೊಂದು ದೊಡ್ಡ ಅದ್ಭುತ ಪವಾಡ ಆಯಿತು. ಮೊದಲು ನಾವು ಏನು ಪೂರ್ವವಾಗಿ ಸಭೆ ಮಾಡಿದೆವು, ಸಣ್ಣ ಊರದ ಪಟ್ಟಿ ಆಗ್ತದಿಲ್ಲ ಅಂಥೇಳಿ ನಮ್ಮ ಕಾಕೋರಲ್ಲಿ ಮತ್ತು ನಮ್ಮ ತಂದೆಯವರಲ್ಲಿ GS ಮಾಲಿ ಪಾಟೀಲ್ ಸಾಹೇಬರಲ್ಲಿ ಮತ್ತು ಇನ್ನಿತರು ದೊಡ್ಡ ಊರೆಲ್ಲ ಪ್ರಮುಖರು ಒಂದೊಂದು ದೊಡ್ಡ ಜವಾಬ್ದಾರಿಗಳನ್ನು ತೊಗೊಂಡ್ರು. ಬಟ್ ಅದು ತೊಗೊಂಡಿದ್ದು ನಮ್ಮ ಹೆಸರು ಹೈಲೈಟ್ ಆಯಿತು. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಬ್ಬರು ಊರು ಜನರು ಬಡ ರೈತರು ಹಿಡ್ಕೊಂಡು ಎಲ್ಲರೂ ನಮ್ಮ ಸರಿ ಸಮಾನವಾಗಿ ಕಾಣಿಕೆ ಕೊಟ್ಟಿದ್ದಾರೆ ಮುತ್ತೇವ್ರಿಗೆ. ಇದು ಒಂದು ದೊಡ್ಡ ಸಾಕ್ಷಾತ್ ಚನ್ನವೀರ ಶಿವಾಚಾರ್ಯ ಎಲ್ಲರ ಮನಸ್ಸಿನಾಗ ಇಳಿದಾರೆ. ಈ ಕಾರ್ಯಕ್ರಮಕ್ಕೆ ಇದು ಒಂದು ಇತಿಹಾಸ. 63ನೇ ಹುಟ್ಟಿ ಹಬ್ಬಕ್ಕಿಂತ ಮೊದಲವಾಗಿ ಪುಣ್ಯದಲ್ಲಾಯಿತು, ಕಲಬುರಗಿಯಲ್ಲಾಯಿತು, ಬಸವ ಕಲ್ಯಾಣದಲ್ಲಾಯಿತು, ಕಲಗುರ್ತಿಯಲ್ಲಾಯಿತು, ಎಲ್ಲ ಕಡೆ ಆಯ್ತು ರೀ ಹುಟ್ಟಿ ಹಬ್ಬ. ನಮ್ಮ ಊರು ಹರ್ಕೋಳದಿಂದ ಜಸ್ಟ್ 3 ಕಿಲೋಮೀಟ್ರ್. ಬಟ್ ನಮ್ಮ ಊರಿಗೆ ದೇರಾಯ ದುರಸ್ತಾಯ ಅಂದಂಗೆ ಇದು 63ನೇ ಹುಟ್ಟಿ ಹಬ್ಬ ನಾವು ನಮಗೆ ಸಿರಿಗಳು ನಡೆಸಲು ಕೊಟ್ಟಾರಂದ್ರೆ ಇದೊಂದು ನಮ್ಮ ಸೌಭಾಗ್ಯ. ನಾವೆಲ್ಲರೂ ಪುಣ್ಯವಂತರು. ಇದರಿಂದ ಎಲ್ಲರೂ ಸಕಲ ಸದ್ಭಕ್ತಿಗಳು ಎಲ್ಲ ಸುತ್ತ ಹಳಿದವರು ಎಲ್ಲ ಭಕ್ತಾದಿಗಳು ಚನ್ನವೀರ ಶಿವಾಚಾರ್ಯ ಚನ್ನಬಸವ ಶಿವಗಳ ಭಕ್ತಾದಿಗಳು ಶ್ರೀಗಳ ಆಶೀರ್ವಾದ ಪಡೆದುಕೊಂಡು ಪುನೀತರಾಗಬೇಕೆಂದು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.